ನಮಸ್ತೆ ಫ್ರೆಂಡ್ಸ್, ಐ ಆಮ್ ಸಹನಾ ದಿನ್ನಿ. ನಾವು ಇವತ್ತು VSK ಯೂನಿವರ್ಸಿಟಿ ಬಳ್ಳಾರಿಯವರು BSc 6 ಸೆಮ್ ಸ್ಟೂಡೆಂಟ್ಸ್ಗೆ ನೀಡಿರುವಂತಹ ಸಿಲೆಬಸ್ ಬೇಸಿಸ್ ಮೇಲೆ ಟೋಪೋಲಾಜಿಕಲ್ ಸ್ಪೇಸಸ್ ಬಗ್ಗೆ ಸ್ಟಡಿ ಮಾಡೋಣ. ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಟೈಪ್ಸ್ ಆಫ್ ಟೋಪಾಲಜೀಸ್, ಡಿಸ್ಕ್ರೀಟ್ ಟೋಪಾಲಜಿ, ಇಂಡಿಸ್ಕ್ರೀಟ್ ಟೋಪಾಲಜಿ ಹಾಗೂ ಕೋಫೈನೈಟ್ ಟೋಪಾಲಜಿ ಬಗ್ಗೆ ಸ್ಟಡಿ ಮಾಡಿದ್ವಿ. ನಾವು ಇವತ್ತು ಕೋ-ಕೌಂಟೇಬಲ್ ಟೋಪಾಲಜಿ ಮತ್ತು ಸಮ್ ಪ್ರೀವಿಯಸ್ ಕ್ವೆಶ್ಚನ್ಸ್ ನ ಸ್ಟಡಿ ಮಾಡೋಣ. ಸೊ ಪ್ರೀವಿಯಸ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಒಂದ್ಸತಿ ನೋಡಬಹುದು. ಕೋ-ಕೌಂಟೇಬಲ್ ಟೋಪಾಲಜಿ ಅಂದ್ರೆ ಕಾಂಪ್ಲಿಮೆಂಟ್ ಕೌಂಟೇಬಲ್ ಅಂತ ಇದರ ಅರ್ಥ. ಸೊ X is a non-empty set and T is a family which is consisting of phi and all those non-empty subsets of X whose complements are countable. ಅಂದ್ರೆ A ಅನ್ನೋದು ಒಂದು X ನ ಒಂದು ಸಬ್ಸೆಟ್ ಆಗಿರುತ್ತೆ ಅಂಡ್ ಈ A ಅನ್ನೋದು ನಮ್ಮ T ಅಲ್ಲಿ ಬಿಲಾಂಗ್ ಆಗುತ್ತೆ. ಯಾವಾಗ ಅಂದ್ರೆ ಒಂದು A ಎಂಟಿ ಇರಬೇಕು, ಇಲ್ಲ A ಕಾಂಪ್ಲಿಮೆಂಟ್ ಕೌಂಟೇಬಲ್ ಆಗಿರ್ಬೇಕು. ಈಗ ನಾವು ಕೋಫೈನೈಟ್ ಟೋಪಾಲಜಿ ಸ್ಟಡಿ ಮಾಡುವಾಗ ಅದು ಕಾಂಪ್ಲಿಮೆಂಟ್ ಫೈನೈಟ್ ಆಗಿರ್ತಾ ಇತ್ತು. ಸೊ ಸಿಮಿಲರ್ಲಿ ಇಲ್ಲಿ ಇದು ಕಾಂಪ್ಲಿಮೆಂಟ್ ಕೌಂಟೇಬಲ್ ಆಗಿರುತ್ತೆ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಈ ತರ ಒಂದು ಸಬ್ಸೆಟ್ ಆಫ್ X ಏನಾಗುತ್ತೆ, T ಅಲ್ಲಿ ಬಿಲಾಂಗ್ ಆಗುತ್ತೆ ಅಂಡ್ T ಅನ್ನೋದು ಟೋಪಾಲಜಿ ಫಾರ್ X ಆಗೋದ್ರಿಂದ ಇದನ್ನ ನಾವು ಕೋ-ಕೌಂಟೇಬಲ್ ಟೋಪಾಲಜಿ ಅಂತ ಹೇಳಿ ಕರೀತೀವಿ. ಸೊ A ಪಾರ್ C ಅಂತಂದ್ರೆ ಕಾಂಪ್ಲಿಮೆಂಟ್ ಆಫ್ A ಅಥವಾ ನೀವು A' ಅಂತ ಕೂಡ ಇದನ್ನ ಡಿನೋಟ್ ಮಾಡಬಹುದು. ಒಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಇದೆ, ಏನಂದ್ರೆ ಲೆಟ್ R ಬಿ ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂಡ್ U ಬಿ ದ ಫ್ಯಾಮಿಲಿ ಆಫ್ ಸಬ್ಸೆಟ್ಸ್ ಆಫ್ R ಅಂಡ್ ಇಟ್ ಡಿಫೈನ್ಡ್ ಆಸ್ ಫಾಲೋಸ್. ಸೊ ಒಂದಿದ್ದು ಯಾವ ತರ ಸಬ್ಸೆಟ್ಸ್ ಆಫ್ R U ಅಲ್ಲಿ ಬಿಲಾಂಗ್ ಆಗುತ್ತೆ ಅಂದ್ರೆ, ಸೊ ಒಂದು ಅದು ಎಂಟಿ ಆಗಿರ್ಬೇಕು. A ಇಸ್ ಅ ಸಬ್ಸೆಟ್ ಆಫ್ R ಅಂಡ್ ಫಸ್ಟ್ ಒನ್ A ಎಂಟಿ ಆಗಿರ್ಬೇಕು. ಒಂದ್ ವೇಳೆ ಇಫ್ A is non-empty ಆದ್ರೆ then for every element X in A there exists an open interval I such that X in I contained in A, then prove that U is a topology on R ಅಂತ. ಏನಂದ್ರೆ U ಬಂದ್ಬಿಟ್ಟು ಫ್ಯಾಮಿಲಿ ಆರ್ ಕಲೆಕ್ಷನ್ ಆಫ್ ಸಬ್ಸೆಟ್ಸ್ ಆಫ್ R ಆಗಿರುತ್ತೆ. ಯಾವ ತರ ಸಬ್ಸೆಟ್ಸ್ ಆಫ್ R U ಅಲ್ಲಿ ಬಿಲಾಂಗ್ ಆಗುತ್ತೆ ಅಂದ್ರೆ, ಒಂದು ಅದು ಎಂಟಿ ಆಗಿರಬೇಕು, ಸೆಕೆಂಡ್ ಥಿಂಗ್ ಅದು ನಾನ್ ಎಂಟಿ ಆದ್ರೆ ಫಾರ್ ಎವ್ರಿ ಎಲಿಮೆಂಟ್ X in A there is an open interval I, ಅದಕ್ಕೊಂದು ಓಪನ್ ಇಂಟರ್ವಲ್ ಎಕ್ಸಿಸ್ಟ್ ಆಗುತ್ತೆ such that X is contained in I and I is contained in A. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ರೆ ಅಥವಾ ಸ್ಯಾಟಿಸ್ಫೈ ಆಗ್ತಿದ್ರೆ ಈ ತರ ಒಂದು ಸೆಟ್ಸ್ ಏನಿರ್ತಾವಲ್ಲ A ನಾವು ಇವು U ಅಲ್ಲಿ ಬಿಲಾಂಗ್ ಆಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಇದು ಪ್ರೂಫ್ ನೋಡೋಣ. ಪ್ರೂಫ್ ಬಂದ್ಬಿಟ್ಟು A is a subset of R and U is a family of subsets of R. We have to show that U is a topology for R ಅಂತ. ಸೊ ಫಸ್ಟ್ ಕಂಡೀಷನ್ ಬಂದ್ಬಿಟ್ಟು A equal to empty ಆದ್ರೆ, ಒಂದ್ ವೇಳೆ A ಅನ್ನೋದು ಎಂಟಿ ಆಗ್ಬಿಟ್ರೆ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಸೊ ಫಿ ಅನ್ನೋದೇನಾಗುತ್ತೆ R ಕೂಡ ಸಬ್ಸೆಟ್ ಆಗುತ್ತೆ. ಸೊ ಫಿ ಅನ್ನೋದೇನಾಗುತ್ತೆ U ಅಲ್ಲಿ ಬಿಲಾಂಗ್ ಆಗುತ್ತೆ. ಸೊ ಫಸ್ಟ್ ಕಂಡೀಷನ್ ಫಾರ್ ಟೋಪಾಲಜಿ ಇಸ್ ಸ್ಯಾಟಿಸ್ಫೈಡ್. ಅಂಡ್ ಒಂದ್ ವೇಳೆ ಸೆಕೆಂಡ್ ಕಂಡೀಷನ್ ಅಲ್ಲಿ ಒಂದ್ ವೇಳೆ A ನಾನ್ ಎಂಟಿ ಆದ್ರೆ, ಸೊ ನಮ್ ಕ್ವೆಶ್ಚನ್ ಏನ್ ಹೇಳ್ತಾ ಇದೆ, A ನಾನ್ ಎಂಟಿ ಆದ್ರೆ ಫಾರ್ ಎವ್ರಿ ಎಲಿಮೆಂಟ್ X in A ಅಲ್ಲೊಂದು ಓಪನ್ ಇಂಟರ್ವಲ್ ಎಕ್ಸಿಸ್ಟ್ ಆಗುತ್ತೆ ಸಚ್ ದಟ್ I is containing X and it is contained in A ಅಂತ. ಸೊ ಅದನ್ನ ನಾವು ಇಲ್ಲಿ ಹಾಕೊಳ್ಳೋಣ. ಸೊ X in for every element X in A there is an open interval I such that X in I and I is contained in A. Since A is a subset of R ಆಗಿರೋದ್ರಿಂದ every element in A should be in R. So X belongs to I is contained in R. ಸೊ ನಮ್ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ ಅಂಡ್ R is a subset of itself. ಸೊ R belongs to U ಆಗುತ್ತೆ. ನೆಕ್ಸ್ಟ್ ಥರ್ಡ್ ಕಂಡೀಷನ್. ಸಪೋಸ್ A alpha such that alpha in V be an arbitrary collection of open sets in U. ಸೊ U ಅಲ್ಲಿ ಇರ್ತಕ್ಕಂಥ ಒಂದು ಆರ್ಬಿಟರಿ ಕಲೆಕ್ಷನ್ ಓಪನ್ ಸೆಟ್ಸ್ ಒಂದು ಕಲೆಕ್ಷನ್ ತಗೋತಾ ಇದೀನಿ. ನಾವೀಗ ಏನ್ ಪ್ರೂವ್ ಮಾಡ್ಬೇಕು ಅಂದ್ರೆ ದ ಯೂನಿಯನ್ ಆಫ್ ದಿಸ್ ಕಲೆಕ್ಷನ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ U ಅಂತ ಪ್ರೂವ್ ಮಾಡಬೇಕು. ಅಂಡ್ ಟು ಪ್ರೂವ್ ದಟ್ ನಾವು ಒಂದು ಆರ್ಬಿಟ್ರರಿ ಎಲಿಮೆಂಟ್ ತಗೋತಾ ಇದೀವಿ X ಅಂತ. ಸೊ X ಬಿಲಾಂಗ್ಸ್ ಟು ಯೂನಿಯನ್ ಆಫ್ A ಆಲ್ಫಾ ಸಚ್ ದಟ್ ಆಲ್ಫಾ ಇನ್ V. ಸೊ ಯೂನಿಯನ್ ಅಲ್ಲಿ ಇದೆ ಅಂದ್ಮೇಲೆ ಯಾವ್ದೋ ಒಂದು A ಆಲ್ಫಾದಲ್ಲಿ X ಬಿಲಾಂಗ್ ಆಗಿರುತ್ತೆ. ಸೊ X ಬಿಲಾಂಗ್ಸ್ ಟು A ಆಲ್ಫಾ ಫಾರ್ ಸಮ್ ಆಲ್ಫಾ ಇನ್ V. ಸಿನ್ಸ್ A ಆಲ್ಫಾ ಅನ್ನೋದು U ಅಲ್ಲಿ ಇರೋದ್ರಿಂದ ನಮ್ಮ ಸೆಕೆಂಡ್ ಕಂಡೀಷನ್ ಪ್ರಕಾರ ಅಲ್ಲೊಂದು ಓಪನ್ ಇಂಟರ್ವಲ್ ಎಕ್ಸಿಸ್ಟ್ ಆಗ್ತಾ ಇರುತ್ತೆ ವಿಚ್ ಇಸ್ ಕಂಟೈನಿಂಗ್ X and contained in A alpha. So X belongs to IX and it is contained in A alpha. And since A alpha contained in its union ಆಗಿರುತ್ತೆ, ಸೊ ಈ X belongs to IX ಏನಾಗುತ್ತೆ, ಈ ಇಂಟರ್ವಲ್ ಯೂನಿಯನ್ ಅಲ್ಲಿ ಕೂಡ ಬಿಲಾಂಗ್ ಆಗುತ್ತೆ. ಸೊ
for each element X in this union A alpha such that alpha in V, so there exists an open interval. ಅಲ್ಲೊಂದು open interval exist ಆಗುತ್ತೆ which is containing X and contained in this union. ಸೊ ಈ ಯೂನಿಯನ್ ಅಲ್ಲಿ ಕಂಟೈನ್ಡ್ ಆಗಿದ್ದು X ಅನ್ನ ಕಂಟೈನ್ ಮಾಡಿರ್ತಕ್ಕಂತ ಒಂದು ಓಪನ್ ಇಂಟರ್ವಲ್ ಎಕ್ಸಿಸ್ಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ IX ನೀವು I1 I2 ಅಥವಾ I ಅಂತ ಕೂಡ ಕೊಟ್ಕೋಬಹುದು. ಸೊ ಅಕಾರ್ಡಿಂಗ್ ಟು ಸೆಕೆಂಡ್ ಕಂಡೀಷನ್ ನಮ್ಮ ಯೂನಿಯನ್ ಏನಾಗುತ್ತೆ ಯು ಅನ್ನೋ ಒಂದು ಕಲೆಕ್ಷನ್ ಅಲ್ಲಿ ಬಿಲಾಂಗ್ ಆಗುತ್ತೆ, ಯಾಕಂದ್ರೆ ಇದು ಸಬ್ಸೆಟ್ ಆಫ್ ಆರ್ ಆಗುತ್ತೆ. ಸೊ ಸಬ್ಸೆಟ್ ಆಫ್ ಆರ್ ಏನಾಗುತ್ತೆ ಯು ಅಲ್ಲಿ ಬಿಲಾಂಗ್ ಆಗುತ್ತೆ, ಬಿಕಾಸ್ ಯು ಇಸ್ ಅ ಕಲೆಕ್ಷನ್ ಆಫ್ ಸಬ್ಸೆಟ್ಸ್ ಆಫ್ ಆರ್ ವಿಚ್ ಇಸ್ ಸ್ಯಾಟಿಸ್ಫೈಂಗ್ ದಿ ಸೆಕೆಂಡ್ ಕಂಡೀಷನ್. ಸೊ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿ ಇದು ಯು ಅಲ್ಲಿ ಬಿಲಾಂಗ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್. ಸೊ A1 ಮತ್ತೆ A2 ಅನ್ನೋದು ಎರಡು ಓಪನ್ ಸೆಟ್ಸ್ ಇನ್ ಯು ಅಂತ ತಗೊಳ್ಳೋಣ. ಸೊ ಯು ಅಲ್ಲಿ ಇರ್ತಕ್ಕಂಥ ಎರಡು ಓಪನ್ ಸೆಟ್ಸ್ ಅಂದ್ಮೇಲೆ ಎಕ್ಸ್ ನಾವೇನ್ ತೋರಿಸ್ಬೇಕು, ಇದ್ರ ಇಂಟರ್ಸೆಕ್ಷನ್ ಕೂಡ ಯು ಅಲ್ಲಿ ಇದೆ ಅಂತ ತೋರಿಸ್ಬೇಕು. ಅಂಡ್ ಟು ಶೋ ದಟ್ ನಾವು ಇಲ್ಲೊಂದು ಎಕ್ಸ್ ಅನ್ನೋ ಒಂದು ಎಲಿಮೆಂಟ್ ಆರ್ಬಿಟರಿ ಎಲಿಮೆಂಟ್ ನ ತಗೋತಾ ಇದೀವಿ A1 ಇಂಟರ್ಸೆಕ್ಷನ್ A2 ಅಲ್ಲಿ. ಸೊ ಇಂಟರ್ಸೆಕ್ಷನ್ ಅಂದ್ಮೇಲೆ ನಾವು ಅದರ ಎರಡರಲ್ಲಿ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ ನ ತಗೊಂಡಿರ್ತೀವಿ. ಸೊ ಅವಾಗ ಏನಾಗುತ್ತೆ ಎಕ್ಸ್ A1 ಅಲ್ಲೂ ಬಿಲಾಂಗ್ ಆಗುತ್ತೆ ಮತ್ತು A2 ಅಲ್ಲಿ ಕೂಡ ಬಿಲಾಂಗ್ ಆಗುತ್ತೆ. ಸೊ A1 A2 ಬಂದ್ಬಿಟ್ಟು ಓಪನ್ ಸೆಟ್ಸ್ ಇನ್ ಯು. ಸೊ ಬೈ ಸೆಕೆಂಡ್ ಕಂಡೀಷನ್ ಕೊಟ್ಟಿರೋ ಪ್ರಕಾರ ದೇರ್ ಎಕ್ಸಿಸ್ಟ್ ಅನ್ ಓಪನ್ ಇಂಟರ್ವಲ್ಸ್ I1 ಅಂಡ್ I2 ಅಥವಾ ನೀವು IX1 IX2 ಅಂತ ಹೇಗ್ ಬೇಕಾದ್ರೂ ತಗೋಬಹುದು. ಸೊ I1 I2 ಅನ್ನೋದು ಎರಡು ಓಪನ್ ಇಂಟರ್ವಲ್ ಎಕ್ಸಿಸ್ಟ್ ಆಗುತ್ತೆ such that X belongs to I1 ಅಥವಾ IX1 which is contained in A1 and X belongs to IX2 contained in A2 ಅಂತೇಳಿ ಆಗುತ್ತೆ. ಸೊ X ಅನ್ನೋದು ಇಂಟರ್ವಲ್ I1 ಅಲ್ಲೂ ಇದೆ I2 ಅಲ್ಲೂ ಇದೆ ಅಂದ್ಮೇಲೆ ಅದರ ಇಂಟರ್ಸೆಕ್ಷನ್ ಅಲ್ಲಿ ಕೂಡ X ಬಿಲಾಂಗ್ ಆಗುತ್ತೆ. ಸೊ X belongs to this intersection and since I1 contained in A1 and I2 contained in A2, so common elements in I1 I2 will be contained in A1 intersection A2. ಸೊ ಇಂಟರ್ವಲ್ ದ ಇಂಟರ್ಸೆಕ್ಷನ್ ಏನಾಗ್ತಾ ಇದೆ ಸೆಟ್ ನ ಇಂಟರ್ಸೆಕ್ಷನ್ ಅಲ್ಲಿ ಬಿಲಾಂಗ್ ಆಗ್ತಾ ಇದೆ. ಸೊ ಇದು ಓಪನ್ ಇಂಟರ್ವಲ್ಸ್ ಇಂಟರ್ಸೆಕ್ಷನ್ ಏನಾಗಿದೆ ಇದು ಕೂಡ ಒಂದು ಓಪನ್ ಇಂಟರ್ವಲ್ ಆಗಿದೆ. ಸೊ ದೇರ್ ಎಕ್ಸಿಸ್ಟ್. ಸೊ ಏನಂತ ಪ್ರೂವ್ ಆಯ್ತು ಈಗ ಇಂಟರ್ಸೆಕ್ಷನ್ ಆಫ್ ಟೂ ಓಪನ್ ಇಂಟರ್ವಲ್ಸ್ ಕಂಟೈನಿಂಗ್ ಎಕ್ಸ್ is contained in set A1 intersection A2. ಈ ಒಂದು ಇಂಟರ್ಸೆಕ್ಷನ್ ನ ಒಂದ್ ಸೆಟ್ ಅಂತ ತಿಳ್ಕೊಳ್ಳೋಣ. ಈ ಒಂದು ಇಂಟರ್ಸೆಕ್ಷನ್ A2 ಅಲ್ಲಿ ಒಂದು ಓಪನ್ ಇಂಟರ್ವಲ್ ಎಕ್ಸಿಸ್ಟ್ ಆಗ್ತಾ ಇದೆ ವಿಚ್ ಇಸ್ ಕಂಟೈನಿಂಗ್ X ಅಂತ. ಸೊ ಬೈ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋದ್ರಿಂದ ನೀವು I1 ಇಂಟರ್ಸೆಕ್ಷನ್ I2 ನ ನೀವು ಸಿಂಪಲ್ ಆಗಿ I ಅಂತ ಕೂಡ ತಗೋಬಹುದು. ಸೊ ದೇರ್ ಎಕ್ಸಿಸ್ಟ್ ಅನ್ ಓಪನ್ ಇಂಟರ್ವಲ್ ವಿಚ್ ಇಸ್ ಕಂಟೈನಿಂಗ್ X ಅಂಡ್ ಇಟ್ ಇಸ್ ಕಂಟೈನ್ಡ್ ಇನ್ A1 interval A1 intersection A2 for any element X in A1 intersection A2. ಸೊ therefore ಏನಾಗುತ್ತೆ A1 intersection A2 U ಅಲ್ಲಿ ಬಿಲಾಂಗ್ ಆಗುತ್ತೆ. ಸೊ ಬೈ ಸ್ಯಾಟಿಸ್ಫೈಯಿಂಗ್ ಆಲ್ ಫೋರ್ ಕಂಡೀಷನ್ U is a topology for R. ಓಕೆ. ಸೊ ಸೆಕೆಂಡ್ ಕ್ವೆಶ್ಚನ್ ಬಂದ್ಬಿಟ್ಟು ಇದನ್ನು ಲಾಸ್ಟ್ ಇಯರ್ ಕೇಳಿದ್ರು. ಲೆಟ್ n be the set of all natural numbers and let T be the family consisting of 5, the null set, and all the subsets of n which are of the form Gn equal to n, n plus 1, n plus 2 and so on, where n belongs to n. Then prove that T is a topology for n ಅಂತ ಕೇಳಿದ್ದಾರೆ. ಸೊ n ಬಂದ್ಬಿಟ್ಟು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಇರುತ್ತೆ, T ಬಂದ್ಬಿಟ್ಟು ಫ್ಯಾಮಿಲಿ ವಿಚ್ ಇಸ್ ಕನ್ಸಿಸ್ಟಿಂಗ್ ಆಫ್ 5 ಅಂಡ್ ಮತ್ತೆ ಇದರಲ್ಲಿ ಯಾವ ತರ ಸಬ್ಸೆಟ್ಸ್ ಆಫ್ n ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ Gn equal to n, n plus 1, n plus 2 ಈ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಸಬ್ಸೆಟ್ಸ್ ಆಫ್ n ಏನಾಗುತ್ತೆ ನಮ್ಮ ಕಲೆಕ್ಷನ್ ಅಲ್ಲಿ ಬಿಲಾಂಗ್ ಆಗುತ್ತೆ. ಸೊ ನಾವೇನ್ ತೋರಿಸ್ಬೇಕು T is a topology for n ಅಂತ ತೋರಿಸ್ಬೇಕು. ಸೊ ಪ್ರೂಫ್ ನೋಡೋಣ. n be the set of all natural numbers and T ಬಂದ್ಬಿಟ್ಟು family which is consisting of 5 and all subsets of n which are of this form and ನಾವೇನ್ ತೋರಿಸ್ಬೇಕು ಇವಾಗ T ಅನ್ನೋದು ಟೋಪೋಲಜಿ ಫಾರ್ n ಅಂತ ತೋರಿಸ್ಬೇಕು. ಸೊ ಫಸ್ಟ್ ಕಂಡೀಷನ್ ಅಲ್ಲಿ ಫಸ್ಟ್ ಕ್ವೆಶ್ಚನ್ ಅಲ್ಲೇ ಕೊಟ್ಟಿರೋದೇನು T ಅಲ್ಲಿ null set ಇದೆ ಅಂತ. ಸೊ ಇದು ಗಿವನ್ null set belongs to T and second one n natural numbers belong to T ಅಂತ ತೋರಿಸ್ಬೇಕು. ಸೊ n equal to ನಾವೇನ್ ತಗೋತೀವಿ ಆರ್ಡರ್ಡ್ ಸೆಟ್ 1 2 3 and so on, ಇದು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ which is equal to G1. ಸೊ G1 ಇದ್ದಲ್ಲಿ ಇಲ್ಲಿ n ಇದ್ದಲ್ಲಿ 1 ಹಾಕಿದ್ರೆ 1 2 3 up to infinity ತನಕ ಹೋಗುತ್ತೆ. ಸೊ it is equal to G1 and it belongs to T. ಸೊ ಏನಾಗುತ್ತೆ n T ಅಲ್ಲಿ ಇದೆ ಅಂತ ಪ್ರೂವ್ ಆಗುತ್ತೆ. So third condition, if G alpha such that alpha in A contained in N,
ಬಿ ಎನಿ ಕಲೆಕ್ಷನ್ ಆಫ್ ಸೆಟ್ಸ್ ಇನ್ ಟಿ. ಸಿನ್ಸ್ ಟಿ ಎನ್ ಬಂದ್ಬಿಟ್ಟು ಬೀಯಿಂಗ್ ಅ ವೆಲ್ ಆರ್ಡರ್ಡ್ ಸೆಟ್ ಅಂಡ್ ದೇರ್ ಎಕ್ಸಿಸ್ಟ್ a smallest positive integer k in A such that infimum of A equal to k. ಸೊ ಏನಂತಂದ್ರೆ ನಾವೀಗ ಒಂದು ಕಲೆಕ್ಷನ್ ತಗೋತಾ ಇದೀವಿ. ಈಗ ಈ ಕಲೆಕ್ಷನ್ ನ ಒಂದು ಯೂನಿಯನ್ ಕೂಡ ನಮ್ಮ ಸೆಟ್ ಅಲ್ಲಿ ಬಿಲಾಂಗ್ ಆಗುತ್ತೆ ಅಂತ ಹೇಳಿ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ G1 ಬಂದ್ಬಿಟ್ಟು ಹೇಗಿರುತ್ತೆ, 1 2 3 4 and so on up to infinity ತನಕ. ನಮ್ ಸೆಟ್ ಯಾವ ತರ ಇದೆ ನೋಡೋಕೆ, n+1 n+2 and so on ಅಲ್ವಾ. ಸೊ G2 ಏನಾಗುತ್ತೆ, ಈಗ 2 3 4 5 and so on. ಸಿಮಿಲರ್ಲಿ G3 ಏನಾಗುತ್ತೆ, 3 4 5 6 and so on. ಈಗ ನಾವು ಯೂನಿಯನ್ ಆಫ್ G1 ಯೂನಿಯನ್ G2 ಯೂನಿಯನ್ G3 ತಗೊಳ್ಳೋಣ. ಅವಾಗ ಇದೇನಾಗುತ್ತೆ, 1 2 3. ಸೊ ಎಲ್ಲ ಎಲಿಮೆಂಟ್ಸ್ ಬಂದ್ಬಿಡುತ್ತೆ ಸೆಟ್ ಅಲ್ಲಿ ಇರೋದು, 4 5 6 ಅಂಡ್ ಸೋ ಆನ್. ಸೊ ಇಲ್ಲಿ ಸ್ಟಾರ್ಟಿಂಗ್ ಯಾವ್ದ್ರಿಂದ ಸ್ಟಾರ್ಟ್ ಆಗ್ತಾ ಇದೆ, 1 2 3 1 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇದು ಯಾವ ತರ ಸೆಟ್, ಇದು G1 ಸೆಟ್. ಸೊ ಇವಿಷ್ಟರಲ್ಲಿ G1 G2 G3 ಅಲ್ಲಿ ಚಿಕ್ಕದ ಯಾವುದು, G1 1. ಸೊ ಈ 1 ಅನ್ನೋದೇನಾಗುತ್ತೆ, ಇದು ಇನ್ಫಿಮಮ್. ಓಕೆ, 1 ಅನ್ನೋದು ಇನ್ಫಿಮಮ್ ಆಗುತ್ತೆ, ಅಂದ್ರೆ ಲೋಯೆಸ್ಟ್ ಅಂತ. ಸೊ ನಾವು ಯೂನಿಯನ್ ತಗೋಬೇಕಾದ್ರೆ ಒಂದು ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಯೂನಿಯನ್. ಸೊ ಹೀಗೇನೆ, ಸೊ G alpha such that alpha in A and it is contained in N. ಸೊ ಇದು ಒಂದು ಕಲೆಕ್ಷನ್ ಆಗುತ್ತೆ ಸೆಟ್ಸ್ ಇನ್ ಟಿ ಅಂಡ್ ಎನ್ ಬೀಯಿಂಗ್ ಅ ವೆಲ್ ಆರ್ಡರ್ಡ್ ಸೆಟ್. ಅಂದ್ರೆ 1 ಆದ್ಮೇಲೆ 2 3 ಈ ತರನೇ ಬರ್ತಾ ಇದೆ. ಎಲ್ಲೂ 2 ಆದ ತಕ್ಷಣ 4 3 ಆದ ತಕ್ಷಣ 5 ಈ ತರ ಬರಲ್ಲ. ಸೊ ಆರ್ಡರ್ಡ್ ಸೆಟ್ ಇರುತ್ತೆ. ಸೊ ದೇರ್ ಎಕ್ಸಿಸ್ಟ್ ದ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ k in A such that infimum of A equal to k. ಸೊ ಇಲ್ಲಿ ತಗೊಂಡಿದ್ವಲ್ಲ ನಾವು G1 ಯೂನಿಯನ್ G2 ಯೂನಿಯನ್ G3 ಅಂತ ತಗೊಂಡಾಗ ಇದರಲ್ಲಿ ಇನ್ಫಿಮಮ್ ಯಾವ್ದಾಯ್ತು, 1 ಆಯ್ತು. ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ತಗೊಂಡಾಗ ಅದು 1 ಇಂದ ಸ್ಟಾರ್ಟ್ ಆಗಿ ಹಾಗೆ ಸೆಟ್ ಇನ್ಫಿನಿಟಿ ತನಕ ಹೋಗ್ತಾ ಇರುತ್ತೆ. ಸೊ 1 ಇಸ್ ದ ಇನ್ಫಿಮಮ್, ವಿಚ್ ಯಾವ್ದು ಚಿಕ್ಕದಿರುತ್ತಲ್ವಾ ಅಲ್ಲಿಂದ ಇದು ಸ್ಟಾರ್ಟ್ ಆಗ್ತಾ ಇರುತ್ತೆ ಸೆಟ್. ಸೊ ನಮ್ದು ಕೆ ಬಂದ್ಬಿಟ್ಟು ಅದು ಸ್ಮಾಲ್ ಪಾಸಿಟಿವ್ ಇಂಟೀಜರ್ ಆಗುತ್ತೆ. ಸೊ ಸಚ್ ದಟ್ ಇನ್ಫಿಮಮ್ ಆಫ್ ಎ ಈಕ್ವಲ್ ಟು ಕೆ. ಸೊ ಯೂನಿಯನ್ ಏನಾಗುತ್ತೆ, G alpha such that alpha in A is equal to GK. ಸೊ ಯಾವ್ದು ಸ್ಮಾಲೆಸ್ಟ್ ಇಂಟೀಜರ್ ಇರುತ್ತಲ್ವಾ ಅಲ್ಲಿಂದ ಸೆಟ್ ಸ್ಟಾರ್ಟ್ ಆಗುತ್ತೆ, ಅದು ಇನ್ಫಿನಿಟಿ ತನಕ ಹೋಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು GK ಅಂಡ್ ಇಟ್ ಬಿಲಾಂಗ್ಸ್ ಟು T. ಅಂಡ್ ಸಪೋಸ್ ಇಫ್ ನಾವು ಯೂನಿಯನ್ ಬದಲಿ ಇಂಟರ್ಸೆಕ್ಷನ್ ತಗೊಂಡ್ರೆ, ಇಲ್ಲಿ ನೋಡಿ, GM and GN be any two sets in T, then GM intersection GN is equal to GM or GN. ಹೇಗೆ ಅಂದ್ರೆ ಇಲ್ಲಿ ನೋಡಿ, ಈಗ G2 ಮತ್ತೆ G3 ತಗೊಳ್ಳೋಣ. G2 ಇಂಟರ್ಸೆಕ್ಷನ್ G3 ಅಂತ ತಗೊಂಡ್ರೆ ಈ ಸೆಟ್ ಅಲ್ಲಿ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ಸ್ ಬರೀಬೇಕು. ಇದ್ರಲ್ಲಿ 2 ಇದೆ ಬಟ್ ಇದ್ರಲ್ಲಿ ಇಲ್ಲ. 3 4 5 ಇಂದ ತಗೊಂಡ್ರೆ ಅವೆಲ್ಲ ಎಲಿಮೆಂಟ್ಸ್ ಇದರಲ್ಲಿ ಕಂಟೆಂಟ್ ಆಗಿರುತ್ತೆ ಅಥವಾ ಬಿಲಾಂಗ್ ಇರುತ್ತೆ. ಸೊ 2 ಬಿಟ್ಟು 3 ಇಂದ ಸ್ಟಾರ್ಟ್ ಮಾಡಬೇಕು. 3 4 5 6 ಈ ತರ. ಸೊ ಇದು ಯಾವ ತರ ಸೆಟ್, ಇದು ಬಂದ್ಬಿಟ್ಟು G3. ಸೊ ಇಟ್ ಈಸ್ ಈಕ್ವಲ್ ಟು G3. ಸೊ ಇಲ್ಲಿ ಏನಾಗಿದೆ, 3 ಬಂದ್ಬಿಟ್ಟು ಗ್ರೇಟರ್ ದೆನ್ 2. ಸಿಮಿಲರ್ಲಿ ನಾವು GN ಇಂಟರ್ಸೆಕ್ಷನ್ GM ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು GM ಆಗುತ್ತೆ ಇಫ್ M ಈಸ್ ಗ್ರೇಟರ್ ದೆನ್ N, ಆರ್ ಇಟ್ ಈಸ್ ಈಕ್ವಲ್ ಟು GN ಆಗುತ್ತೆ ಇಫ್ M ಈಸ್ ಲೆಸ್ ದೆನ್ N. ನೋಡಿ 3 2 ಗಿಂತ ದೊಡ್ಡದಿರೋದ್ರಿಂದ ಇದು G3 ಆಯಿತು. ಸಪೋಸ್ G1 ಇಂಟರ್ಸೆಕ್ಷನ್ G2 ತಗೊಂಡ್ರೆ ಇದೇನಾಗುತ್ತೆ, ಇವೆರಡರಲ್ಲಿ ಇರ್ತಕ್ಕಂಥ ಕಾಮನ್ ಎಲಿಮೆಂಟ್ಸ್. ಸೊ 1 ಇದರಲ್ಲಿ G2 ಇಲ್ಲ. ಸೊ 1 ಬಿಟ್ಟು ರೆಸ್ಟ್ ಎಲ್ಲ ತಗೋಬೇಕು. ಸೊ ಅವಾಗ ಏನಾಗುತ್ತೆ, ಕಲೆಕ್ಷನ್ 2 3 4 5 ಹೀಗೆ ಬರ್ತಾ ಹೋಗುತ್ತಲ್ವಾ. ಸೊ ಇದೇನಿದು G2. 2 ಬಂದ್ಬಿಟ್ಟು 1 ಗಿಂತ ದೊಡ್ಡದಿದೆ. ಸೊ ಈ ತರ ಒಂದು ಕಲೆಕ್ಷನ್ ನಲ್ಲಿ ನಾವು ಈ ತರ ಸೆಟ್ ನ ತಗೋತೀವಿ. ಸಿಮಿಲರ್ಲಿ GM ಮತ್ತು GN ಅನ್ನೋದು 2 ಸೆಟ್ ಇನ್ T ಇದ್ದಾಗ ಅಥವಾ ಇಂಟರ್ಸೆಕ್ಷನ್ ಏನಾಗುತ್ತೆ, GM ಅಥವಾ GN ಆಗುತ್ತೆ. ಸೊ ಒಂದ್ ವೇಳೆ M N ಗಿಂತ ದೊಡ್ಡದಿದ್ರೆ ಅದು GM ಆಗುತ್ತೆ. ಒಂದ್ ವೇಳೆ M N ಗಿಂತ ಚಿಕ್ಕದಿದ್ರೆ ಅದು GN ಆಗುತ್ತೆ. ಸೊ ಇನ್ ಬೋತ್ ಕೇಸಸ್ GM ಮತ್ತು GN ಯಾವ ತರ ಸೆಟ್ಸ್
ನಮ್ಮ ಆಲ್ರೆಡಿ ಟಿ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್, ಸೊ ಇಂಟರ್ಸೆಕ್ಷನ್ ಏನಾಗುತ್ತೆ ಟಿ ಅಲ್ಲಿ ಬಿಲಾಂಗ್ ಆಗುತ್ತೆ. ಸೊ ಇನ್ ಬೋತ್ ದ ಕೇಸಸ್ GM intersection GN belongs to T. So by satisfying all 4 conditions, T is a topology for N. Okay. So next ಬಂದ್ಬಿಟ್ಟು comparison of topologies ಅಂತ. So T1 and T2 be any two topologies for a non-empty set X, and T1 and T2 ನಾವೇನಂತ ಕರಿಬಹುದು, ಕಂಪ್ಯಾರೇಬಲ್ ಅಂತ ಕರಿಬಹುದು. ಯಾವಾಗ ಅಂದ್ರೆ if every T1 open set is a T2 open set. So every T1 open set is T2 open set ಯಾವಾಗ when T1 is contained in T2 ಆದಾಗ. ಅಂದ್ರೆ ಈಗ ಕಂಟೈನ್ಡ್ ಅಂತ ಅಂದಾಗ ಏನಾಗುತ್ತೆ, ಎವ್ರಿ ಎಲಿಮೆಂಟ್ ಇನ್ T1 is present in T2 ಅಂದಂಗ ಆಗುತ್ತೆ. That's why every T1 open set is a T2 open set. So T1 is said to be ಏನು ವೀಕರ್ ಅಥವಾ ಸ್ಮಾಲರ್ ದೆನ್ T2 ಅಂತೀವಿ. ಸೊ ಕಂಟೆಂಟ್ ಅಂದ್ಮೇಲೆ T1 ನಲ್ಲಿ ಇರತಕ್ಕಂಥ ಎಲಿಮೆಂಟ್ಸ್ T2 ಗಿಂತ ಕಡಿಮೆ ಇರುತ್ತೆ. ಸೊ ನಾವು ಟೋಪಾಲಜಿ ಸ್ಟ್ರಾಂಗ್ ಅಥವಾ ವೀಕ್ ಅಂತ ಹೇಳೋದು ಅದರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಬೇಸಸ್ ಮೇಲೆ ಆಗಿರೋದ್ರಿಂದ. ಸೊ T1 ವಿಲ್ ಬಿ ವೀಕರ್ ಆರ್ ಸ್ಮಾಲರ್ ದೆನ್ T2 ಅಂತೀವಿ, ಅಥವಾ T2 is said to be stronger or larger than T1 ಅಂತ. So therefore if T1 contained in T2 or T2 contained in T1 ಈ ತರ ಬರೀಬಹುದು ಅಂದಾಗ ಮಾತ್ರ ನಾವು T1 and T2 ನ ಕಂಪ್ಯಾರೇಬಲ್ ಅಂತೀವಿ. ಅದರ್ವೈಸ್ ದೇ ಆರ್ ಸೆಡ್ ಟು ಬಿ ನಾನ್ ಕಂಪೇರೇಬಲ್. ಸೊ ಸಿಂಪಲ್ ಆಗಿ ನಾನ್ ಕಂಪೇರೇಬಲ್ ಅಂತ ಕರಿಬೇಕು ಅಂದ್ರೆ ಅವೆರಡರಲ್ಲೂ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಸೊ ಅದನ್ನ ಎಕ್ಸಾಂಪಲ್ ಅಲ್ಲಿ ತೋರಿಸ್ತೀನಿ. ಸೊ ಫಾರ್ ಎನಿ ಸೆಟ್ ಇಲ್ಲೊಂದು ನೋಟ್ ಇದೆ. ಫಾರ್ ಎನಿ ಸೆಟ್ X ತಗೊಂಡ್ರೆ ಇಂಡಿಸ್ಕ್ರೀಟ್ ಟೋಪಾಲಜಿ ಅನ್ನೋದು ವೀಕೆಸ್ಟ್ ಟೋಪಾಲಜಿ ಆಗುತ್ತೆ. ಯಾಕಂದ್ರೆ ಇಂಡಿಸ್ಕ್ರೀಟ್ ಟೋಪಾಲಜಿಯಲ್ಲಿ 2 ಎಲಿಮೆಂಟ್ಸ್ ಇರುತ್ತೆ, ಫಿ ನೆಕ್ಸ್ಟ್ X, ಒಂದು ಎಂಟಿ ಸೆಟ್, ಒಂದು ಹೋಲ್ ಸೆಟ್. ಇವೆರಡೇ ಎಲಿಮೆಂಟ್ಸ್ ಇರೋದ್ರಿಂದ ಇಂಡಿಸ್ಕ್ರೀಟ್ ಟೋಪಾಲಜಿ ವೀಕೆಸ್ಟ್ ಆಗುತ್ತೆ ಅಂಡ್ ಡಿಸ್ಕ್ರೀಟ್ ಟೋಪಾಲಜಿ ಇಸ್ ದ ಸ್ಟ್ರಾಂಗೆಸ್ಟ್ ಒನ್. ಯಾಕಂದ್ರೆ ಡಿಸ್ಕ್ರೀಟ್ ಟೋಪಾಲಜಿಲಿ ಪಾಸಿಬಲಿ ಎಷ್ಟು ನಂಬರ್ ಆಫ್ ಸಬ್ಸೆಟ್ಸ್ ತಗೋಬಹುದು ಅವೆಲ್ಲ ಸಬ್ಸೆಟ್ಸ್ ನ ತಗೊಂಡಿರೋದ್ರಿಂದ ದಟ್ ಈಸ್ ಸ್ಟ್ರಾಂಗೆಸ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ X equal to ABC, it is a set with 3 elements ABC. So T1 equal to null set, whole set and singleton A. T2 equal to X, phi and singleton B. T3 equal to X, phi, singleton A, singleton B. ಮತ್ತು set with 2 elements A and B. So clearly ನಾವು ಇದನ್ನ ಆಲ್ರೆಡಿ T1, T2, T3 ನ ನಾವು ಟೋಪಾಲಜೀಸ್ ಆನ್ X ಅಂತ ಪ್ರೂವ್ ಮಾಡಿದೀವಿ ನಮ್ಮ ಫಸ್ಟ್ ವಿಡಿಯೋದಲ್ಲಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಬಹುದು. ಸಿನ್ಸ್ T1 ಏನಾಗುತ್ತೆ T3 ಕಂಟೆಂಟ್ ಆಗುತ್ತೆ, ಯಾಕಂದ್ರೆ T1 ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ T3ಲೂ ಇದೆ, ಅಂಡ್ T2 ಕೂಡ T3 ಗೆ ಕಂಟೈನ್ ಆಗುತ್ತೆ, ಯಾಕಂದ್ರೆ T2 ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಕೂಡ T3 ಅಲ್ಲಿ ಕಂಟೈನ್ಡ್ ಇದೆ. ಸೊ T1 ಕಂಟೈನ್ ಇನ್ T3, T2 ಕಂಟೈನ್ ಇನ್ T3. ಸೊ T3 ಏನು ಲಾರ್ಜರ್ ದೆನ್ T1 ಅಂಡ್ T2, ಅಥವಾ T1 ಅಂಡ್ T2 ಆರ್ ಸ್ಮಾಲರ್ ದೆನ್ T3 ಅನ್ಬೋದು. ಸೊ T1 T3 ಪೇರು, T2 T3 ಪೇರ್ ಏನಾಗುತ್ತೆ ಕಂಪೇರೇಬಲ್ ಟೋಪಾಲಜೀಸ್ ಆಗುತ್ತೆ. ಓಕೆ, ಬಟ್ T1 ಅಂಡ್ T2 ಆರ್ ನಾನ್ ಕಂಪೇರೇಬಲ್. ಯಾಕೆ ಅಂದ್ರೆ T1 ಮತ್ತು T3 ಅಲ್ಲಿ ಕರೆಕ್ಟ್ ಆಗಿ 3 ಎಲಿಮೆಂಟ್ಸ್ ಇದೆ. ಇದರಲ್ಲೂ 3 ಎಲಿಮೆಂಟ್ಸ್ ಇದೆ, ಇದರಲ್ಲೂ 3 ಎಲಿಮೆಂಟ್ಸ್ ಇದೆ. ಸೊ ನಾವು ಇದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೇಳಕ್ ಆಗಲ್ಲ. ಸೊ ಅದಕ್ಕೆ T1 ಅಂಡ್ T2 ಆರ್ ನಾನ್ ಕಂಪೇರೇಬಲ್ ಟೋಪಾಲಜೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕ್ಲೋಸ್ ಸೆಟ್ಸ್ ಮತ್ತೆ ಒಂದಿಷ್ಟು ಥಿಯರಮ್ಸ್ ನ ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.